ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಲ್ಲಭ ತಿರುಗಿ ಬಿದ್ದದಾರ. ಪ್ರಿಯ ಆಟಕ್ಕೆ ನಿಜಕ್ಕೂ ಮನೆ ಚುರುವಾಗ್ತದ, ಮನೆ ಒಡೆದು ಹೋಗ್ತದ. ಈ ಕಡೆ ನಂದ ಅವರ ಶಾಕ್ ಆಗಿದಾರ. ಹಾಗಾದ್ರೆ ಅವರೇ ಇಷ್ಟಪಟ್ಟು ಕರ್ಕೊಂಡು ಬಂದ ಸೊಸೆಯ ಬಂಡವಾಳ ನಂದ ಅವರ ಮುಂದೆ ಬಟ್ಟ ಬಯಲಾಗಿದೆಯಾ? ಏನಾಯ್ತು, ಏನು ಕತೆ, ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಮ್ಮು ನಿಜಕ್ಕೂ ತುಂಬ ಬೇಜಾರಲ್ಲಿದ್ದಾಳೆ. ಬಿಕಾಸ್ ಅದಕ್ಕೆ ಕಾರಣ ಆಕೆಗೆ ತಾಯಿ ನೆನಪಾಗ್ತಾ. ಇದರ ನಡುವೆ ಇಲ್ಲಿ ಗಿರಿಜಾ ಅವರು ಬರ್ತಾರೆ ದೇವ್ರ ಪೂಜೆ ಮಾಡಬೇಕು ಅಂತ. ಆದರೆ ಆಲ್ರೆಡಿ ಪ್ರಿಯಾ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾಗಿದೆ. ಏನಮ್ಮ ಆಲ್ರೆಡಿ ದೇವ್ರ ಪೂಜೆ ಮಾಡಿಬಿಟ್ಯಾ? ಈ ಮನೆಯಲ್ಲಿ ನಾನೇ ಪ್ರತಿದಿನ ದೇವ್ರ ಪೂಜೆ ಮಾಡುವುದು ಅಂತ ಹೇಳ್ತಾರೆ. ಅದೇ ಇಷ್ಟು ದಿನವೇ ಬೇರೆ, ಇನ್ನು ಮುಂದೆನೇ ಬೇರೆ, ಇನ್ನು ಮುಂದೆ ನಾನೇ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಪ್ರಿಯಾ. ನಂತರ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಡೋಕ್ಕೆ ನೋಡ್ತಾರೆ ಗಿರಿಜಾ ಅವರು. ಬಟ್ ಅಷ್ಟರಲ್ಲಿ ಕಾಫಿ ಕೂಡ ನಾನೇ ಮಾಡ್ತೀನಂತೆ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಬರಬೇಕಾಗಿಲ್ಲ. ಇನ್ನು ಮುಂದೆ ಕಾಫಿ ಮಾಡೋದು ಅಡುಗೆ ಮನೆ ಜವಾಬ್ದಾರಿ, ಜೊತೆಗೆ ಅಡುಗೆ ಊಟ ತಿಂಡಿ ಎಲ್ಲ ಕೂಡ ನನ್ನದೇ ಜವಾಬ್ದಾರಿ. ಇನ್ನು ಮುಂದೆ ನೀವು ರಾಣಿ ಥರ ಇರಬೇಕು ಅಷ್ಟೆ. ಇಲ್ಲಿ ಕುಳಿತುಕೊಂಡಿರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬಂದುಬಿಡ್ತೇನೆ ಅಂತ ಹೇಳಿದ್ದೆ. ಗಿರೀಶವ್ರನ್ನ ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ ಪ್ರಿಯಾ. ತದನಂತರ ಇಲ್ಲಿ ಗಿರೀಶ್ ಅವ್ರಿಗೆ ತುಂಬ ಅಂದರೆ ತುಂಬ ಸಿಟ್ಟು ಬಂದುಬಿಡುತ್ತೆ. ನಿಜಕ್ಕೂ ಪ್ರಿಯಾ ನಡವಳಿಕೆ ಸ್ವಲ್ಪ ಕೂಡ ಗಿರೀಶ್ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಏನು ಅಂದ್ಕೊಂಡಿದ್ದಾಳೆ ಅವಳು? ನನ್ನ ಅಡುಗೆ ಮನೆ ಅದು, ಇಷ್ಟು ವರ್ಷದಿಂದ ಆ ಅಡುಗೆ ಮನೆಯಲ್ಲಿ ಒಂದೊಂದು ಪಾತ್ರೆಗೆ ಗೊತ್ತು, ಒಂದೊಂದು ಕಾಳು ಕಡ್ಡಿ ಒಂದು ಬಾಕ್ಸ್ಗೂ ಕೂಡ ಗೊತ್ತದ ನಾನು ಯಾರು ಅಂತ. ಎಲ್ಲವೂ ಕೂಡ ನನ್ನ ಅಧಿಕಾರ. ನನ್ನನ್ನೇ ಅಡುಗೆ ಮನೆಗೆ ಬರಬೇಡ ಅಂತಾಳೆ. ನೋಡ್ತೀಯ ದೇವ್ರ, ನನಗೆ ಎಂಥ ಅನ್ಯಾಯ ಆಗ್ತದೆ, ನೀನು ನೋಡ್ಕೊಂಡು ಸುಮ್ಮನಿದೆಯಲ್ಲ, ಇದು ತಪ್ಪಲ್ವಾ, ನೀನು ಮಾಡ್ತಿರೋದು ಸರಿನಾ ಅಂತ ಹೇಳಿ ಗಿರಿಜವರು ದೇವ್ರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ದಯವಿಟ್ಟು ಕೋಪ ಮಾಡ್ಕೋಬೇಡ ದೇವ್ರ, ನಿನ್ನನ್ನೇ ಪ್ರಶ್ನೆ ಮಾಡಿದೆ ಅಂತ ಗಿರಿಜವರು ಅಂದ್ಕೊಂಡು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಪ್ರಿಯಾ ಮೇಲೆ ಸೆಟ್ ಮಾಡ್ಕೊತಿರ್ತಾರೆ. ಅದು ನನ್ನ ಅಡುಗೆ ಮನೆ, ಅವಳಿಗೆ ಎಷ್ಟು ಧೈರ್ಯ ಇದೆ, ನನ್ನೇ ಬರಬೇಡ ಅಂತಾಳೆ, ಹಾಗೆ ಹಿಂಗೆ ಅಂತ ಮಾತಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಏನಾಯ್ತು ಅತ್ತೆ, ಎಲ್ಲೋ ಸಿದೋಗಿರೋ ಸ್ಮೆಲ್ ಹೊಡಿತಾ ಇದೆಯಲ್ಲ ಅಂದಾಗ ನನ್ನೇ ಅಡುಗೆ ಮನೆಗೆ ಬರಬೇಡ ಅಂತಾಳೆ ಪ್ರಿಯಾ. ಎಷ್ಟು ಧೈರ್ಯ ಇರಬೇಕು ಅವಳಿಗೆ ಅಂದ ತಕ್ಷಣ ಎಲ್ಲೇನ ಸಿದೋಗಿರೋ ಸ್ಮೆಲ್ ಬರ್ತಾ ಇರೋದು ಅಂತ ಹೇಳಿ ಮೀನಾ ರೇಗಿಸ್ತಾರೆ. ತದನಂತರ ಇಲ್ಲಿ ಪ್ರಿಯಾ ಬಂದಿದೆ, ತಗೊಳ್ಳಿ ಕಾಫಿ ಕುಡೀರಿ ಅತ್ತೆ. ಅಯ್ಯೋ ಮೀನವ್ರೆ, ನೀವು ಕೂಡ ಬಂದುಬಿಟ್ರೆ, ತಗೊಳ್ಳಿ ಕಾಫಿನ ಅಂತ ಹೇಳಿ ಕೊಟ್ಟಾಗ, ಅಯ್ಯೋ ನಾನೇ ಬಂದು ಅಡುಗೆ ಮನೆಗೆ ತಗೋತಾ ಇದ್ದೆ ಪ್ರಿಯಾ ಅವರ ಅಂತ ಮೀನಾ ಹೇಳ್ತಾರೆ. ಪರವಾಗಿಲ್ಲ ತಗೊಳ್ಳಿ ಮೀನವ್ರೆ, ನೀವೇನೋ ಅಡುಗೆ ಮನೆಗೆ ಬರಬೇಕಾಗಿಲ್ಲ, ನಾನೇ ಅದು ಎಲ್ಲವನ್ನ ಕೂಡ ನೋಡ್ಕೋತೀನಿ ಅಂತ ಹೇಳಿ ಕೊಟ್ಟು ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ ಅಂತ ಪ್ರಿಯಾ ಹೋಗ್ತಾರೆ. ನಂತರ ಏನಿದೆಲ್ಲ ಅತ್ತೆ, ಆ ಅಡುಗೆ ಮನೆಗೆ ನಾವು ಹೋಗಲೇಬಾರ್ದು ಅಂತಿದ್ದಾರಲ್ಲ ಅಂತ ಮೀನಾ ಅಂದಾಗ, ಅದು ನನ್ನ ಅಡುಗೆ ಮನೆ ಮೀನಾ ಅಂತ ಹೇಳಿ ಗಿರಿಜವರು ಹೇಳ್ತಾರೆ. ಹಾಗಿದ್ರೆ ಆ ಅಡುಗೆ ಮನೆ ನಿಮ್ದೇನ ಅತ್ತೆ, ನಮಗಿಲ್ವಾ ಅಂತ ಹೇಳಿ ಮೀನಾ ಕೇಳಿದಾಗ, ಹಾಗಲ್ಲಮ್ಮ, ಅರ್ಥ ಮಾಡ್ಕೋಬೇಕಲ್ವ ಅವಳು, ಇದು ಆ ವಿಭಕ್ತ ಕುಟುಂಬ. ಒಂದು ಕುಟುಂಬ ಅಂದಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಲ್ಲ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ನಾನೇ ಎಲ್ಲ ಮಾಡ್ತೀನಿ, ನನಗೆ ಎಲ್ಲ ಸಂಬಂಧಪಟ್ಟಿದ್ದು ಅಂದರೆ ಯಾಕೆ ಹುಡುಗಿಗೆ ಅರ್ಥನೇ ಆಗ್ತಿಲ್ಲ ಅಂತ ಗಿರಿಜವರು ಅನ್ಕೊತಿರ್ತಾರೆ. ಅಷ್ಟರಲ್ಲಿ ಪ್ರಿಯಾ ಬರ್ತಾರೆ. ಏನಿದು ಅತ್ತೆ, ಇನ್ನೂ ಕೂಡ ನೀವು ಕಾಫಿನೇ ಕುಡ್ತಿಲ್ವಾ? ಅಯ್ಯೋ ಆರೋಗ್ಬಿಟ್ಟಿದೆಯಲ್ಲ ಅತ್ತೆ, ಇರಿ ನಾನು ಬಿಸಿ ಮಾಡ್ತೀನಿ. ಇಲ್ಲ ಬಿಸಿ ಮಾಡೋದು ನಾನು ಕುಡಿತೀನಿ, ಫ್ರೆಶ್ ಆಗಿ ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಪ್ರಿಯಾ ಬೇಡಮ್ಮ, ನಾನು ಇದನ್ನೇ ಕುಡಿತೀನಿ ಅಂತ ಗಿರಿಜವರು ಹೇಳಿದ್ರು ಕೂಡ ತುಂಬ ಓವರ್ ಆ್ಯಕ್ಟಿಂಗನ್ನು ಮಾಡ್ತಿದ್ದಾರೆ ಇಲ್ಲಿ ಪ್ರಿಯಾ ಅವರು. ತದನಂತರ ಇಲ್ಲಿ ವಲ್ಲಭ ಮತ್ತು ಅಮ್ಮು ಹಿಂದಿನ ದಿನ ಹಿತ್ಲಿಗೆ ಬಂದಿರ್ತಾರೆ. ಹಿತ್ಲಲ್ಲಿ ಇಲ್ಲಿ ಅಮ್ಮು ಜಾರಿ ಬೀಳ್ತದಾಗೆ ವಲ್ಲಭ ಇಟ್ಕೊಂಡಿರ್ತಾರೆ. ವಲ್ಲಭನ ಮೇಲೆ ಅಮ್ಮು ಬಿದ್ದ ತಕ್ಷಣ ಇಲ್ಲಿ ಎಲ್ಲಮ್ಮ ಇದ್ದೆ ಇಂಥ ತೂಕ, ಏನು ನಿಮ್ಮಪ್ಪ ಅರ್ಧ ಊಟಕ್ಕೆ ಇನ್ನೂ ಅರ್ಧ ಸೇರಿಸಿ ತುಪ್ಪನ ಹಾಕಿ ಬೆರೆಸಿ ನಿನ್ನ ತಿನ್ನಿಸಿ ಬೆಳೆಸಿದ್ದಾರೆ ಅನಿಸುತ್ತೆ. ಅಯ್ಯೋ ಕರ್ಮವೇ, ನನ್ನ ಬೆನ್ನೆ ಉಳ್ಕೋಗ್ಬಿಡ್ತು, ನನ್ನ ಬೆನ್ನು ನೋಯ್ತಾ ಇದೆ, ಹೋಗ್ಬಿಟ್ಟು ಹಾಸ್ಪಿಟಲ್ ತೋರಿಸ್ಕೋಬೇಕು ಅಂತ ಹೇಳಿ ವಲ್ಲಭ ಮತ್ತು ಅಮ್ಮು ಜಗಳ ಮಾಡ್ತಾರೆ. ತದನಂತರ ಇಲ್ಲಿ ಪ್ರಿಯಾ ತನ್ನ ಗಂಡನಿಗೋಸ್ಕರ ಹೆಸರುಬೇಳೆ ಪಾಯಸವನ್ನು ಮಾಡಿರ್ತಾಳೆ. ಹೆಸರುಬೇಳೆ ಪಾಯಸ ಮಾಡಿದ್ದೆ. ಮೊದಲು ಇದು ಹೇಗಿದೆ ಅಂತ ನೋಡಬೇಕಲ್ಲ. ಅಯ್ಯೋ ನಾನು ನೋಡಿದ್ರೆ ಎಲ್ಲ ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ, ಬೇರೆ ಯಾರ ಕೈಲಾದರೂ ನೋಡಿಸ್ಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ಮೀನಾ ಹೋಗ್ತಿರ್ತಾರೆ. ಮೀನಾನ ಕರೀತಾರೆ, ಬನ್ನಿ ಮೀನವ್ರ, ದಯವಿಟ್ಟು ಪಾಯಸ ನೋಡ್ತೀರಾ, ನನ್ನ ಗಂಡನಿಗೋಸ್ಕರ ನಾನು ಸ್ಪೆಷಲಾಗಿ ಹೆಸರುಬೇಳೆ ಪಾಯಸ ಮಾಡಿದ್ದೆ, ಪ್ಲೀಸ್ ಟೇಸ್ಟ್ ನೋಡಿ ಅಂದಾಗ, ಅಯ್ಯೋಯ್ಯೋ ಇಲ್ಲ ನಾನು ಬೆಳಗ್ಗೆನೇ ಸ್ವೀಟ್ ತಿನ್ನೋದಿಲ್ಲ, ನಿಜ ಹೇಳಬೇಕು ಅಂದರೆ ಯಾಕೆ ಸ್ವೀಟನ್ನು ನೋಡಬೇಕು, ನಿಮ್ಮ ಕೈ ಅಷ್ಟು ಸಖತ್ತಾಗಿದೆ, ನಿಮ್ಮ ತಿಂಡಿಗೆ ಫ್ಯಾನ್ ಬೇಸೇ ಇದೆ ನಮ್ಮ ಮನೇಲಿ, ಅಂಥದ್ರಲ್ಲಿ ಬೇರೆ ಟೇಸ್ಟ್ ಮಾಡೋ ಅವಶ್ಯಕತೆ ಏನಿದೆ, ನೀವು ಫೀಮೇಲ್ ನಾಡ ಮಹಾರಾಜ ಕಣ್ರಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೆ ಬಿಡ್ತಾಳೆ. ಬಟ್ ತದನಂತರ ಅಲ್ಲಿಗೆ ಅಮ್ಮು ಬರ್ತಾಳೆ. ಅಮ್ಮು ಬಂದಿದ್ದೆ ಇಲ್ಲಿ ನೋಡಿ ಪ್ಲೀಸ್ ಅಮ್ಮು ತೊಗೊಂಡು ಟೇಸ್ಟ್ ನೋಡ್ತೀಯ ಹೆಸರುಬೇಳೆ ಪಾಯಸನ ಅಂದಾಗ, ಇಲ್ಲ ಅಕ್ಕ ಬೇಡ ಅಂತ ಹೇಳ್ತಾರೆ. ಹೆಸರುಬೇಳೆ ಪಾಯಸ ಅಂದಮೇಲೆ ನಂಗೆ ಅಲರ್ಜಿ ಆಗುತ್ತೆ, ಇನ್ನು ನಾನು ತೊಗೊಳ್ಳೋದೇ ಇಲ್ಲ ಅಂದಾಗ, ಇಲ್ಲಮ್ಮ ಒಂದು ಸ್ಪೂನ್ ಟೇಸ್ಟ್ ನೋಡಿದ್ರೆ ಏನೂ ಆಗೋದಿಲ್ಲ, ತಗೋ ಅಮ್ಮು ಅಂತ ಹೇಳಿದಾಗ, ಇಲ್ಲಿ ಅಮ್ಮು ಬೇಡ
ಅಂತಲೇ ಹೇಳ್ತಾಳೆ. ಆದರೆ ಅಷ್ಟರಲ್ಲಿ ಪ್ರಿಯಾನೇ ಕೈ ಜಾರಿ ಬೀಳಿಸ್ಬಿಡ್ತಾಳೆ. ಅಷ್ಟರಲ್ಲಿ ನಂದ ಅವರು ಬರ್ತಾರೆ. ನಂದ ಅವರು ಬರ್ತಿದ್ದಾಗೆ ಚೆಲ್ಲಿರುವುದನ್ನು ನೋಡಿ ಕೋಪ ಮಾಡ್ಕೋತಾರೆ. ಈಕೆ ಪ್ರಿಯಾ ಆಲ್ರೆಡಿ ಉಸಿರುವಳಿ ನಾಟಕನ ಶುರು ಮಾಡ್ಕೊಂಡ್ಬಿಡ್ತಾಳೆ. ಏನಮ್ಮು ನಾನು ತಿನ್ನು ಅಂತ ಹೇಳಿದಾಗ ಬೇಡ ಅಂತಿದ್ರೆ ನಾನು ಸುಮ್ಮನೆ ಆಗ್ತದೆ ಅಲ್ವಾ, ಅದನ್ನು ಬಿಟ್ಟು ಈ ರೀತಿಯೆಲ್ಲ ಫೋರ್ಸ್ಫುಲ್ಲಿ ತಳ್ಳೋದು ಎಷ್ಟು ಸರಿ? ನಿಜವಾಗ್ಲೂ ಈ ರೀತಿ ಎಸೆಬಾರ್ದಮ್ಮ, ತಿಂಡಿಯನ್ನಾಗಲಿ ಊಟವನ್ನಾಗಲಿ, ಇದು ಸರಿ ಬರುವುದಿಲ್ಲ ಅಂತ ಹೇಳಿ ಪ್ರಿಯಾ ತುಂಬ ಒಳ್ಳೆ ಮಾತುಗಳನ್ನ ಅಮ್ಮಗೆ ಹೇಳ್ತಿದ್ರೆ, ಈ ಕಡೆ ಅಮ್ಮು ಮಾತ್ರ ಅಯ್ಯೋ ಮಾವ ನಿಜವಾಗ್ಲೂ ಕೂಡ ನಾನು ತಪ್ಪು ಮಾಡಿಲ್ಲ ಮಾವ, ಇವ್ರು ಸುಳ್ಳು ಹೇಳ್ತಿದ್ದಾರೆ ಮಾವ, ನಾನು ಅವ್ರು ತಿನ್ಸೋಕೆ ಬಂದರು ನಂಗೆ ಇಷ್ಟ ಅಲ್ಲ ಅಲರ್ಜಿ ಆಗುತ್ತೆ ಅಂದರೆ, ಬಟ್ ಆದರೂ ಕೂಡ ಕೇಳಲಿಲ್ಲ. ನಂಗೆ ಫೋರ್ಸ್ಫುಲ್ಲಿ ತಿನ್ಸೋಕೆ ಬಂದಾಗ ನಾನು ಬೇಡ ಅಂದೆ, ಅವ್ರ ಕೈಚಾರೆ ಇದು ಬಿದ್ದಿತ್ತು ಮಾವ, ನಂದೇನು ತಪ್ಪಿಲ್ಲ ಅಂತ ಅಮ್ಮು ಹೇಳ್ತಿದ್ದಾಳೆ. ಏನಮ್ಮು ನೀನು ಬೇಡ ಅಂದಿದ್ರೆ ನಾನು ಫೋರ್ಸ್ಫುಲ್ಲಿ ತಿನ್ಸೋಕೆ ಬರ್ತಿದ್ದೆ, ನಾನು ಯಾಕೆ ಹಂಗೆ ಮಾಡ್ತಿದ್ದೆ, ಹೇಳ್ಬೋದಿತ್ತಲ್ವ ಒಳ್ಳೆ ಮಾತಲ್ಲೇ ಬೇಡ ಅಂತ ಪ್ರಿಯಾ ನಾಟಕ ಮಾಡ್ತಾಳೆ. ಇಲ್ಲಿ ಮಾವ ಅಮ್ಮು ಮಾತಿಗಿಂತ ಪ್ರಿಯಾ ಮಾತನ್ನೇ ನಂಬ್ತಾರೆ. ಗಿರಿಜವ್ರನ್ನ ಕರೆದಿದ್ದ, ಗಿರಿಜವರು ಅಲ್ಲಿಗೆ ಬರ್ತಾರೆ. ಏನದಲ್ಲ ಏನು ಚೆಲ್ಲಿರುವುದು ಅಂತ ಹೇಳ್ತಿದ್ದಾಗನೇ ಅಲ್ಲಿ ಪಾಯಸ ಚೆಲ್ಲಿದ್ದಾರೆ. ಅವ್ರಿಗೆ ಊಟದ ಬೆಲೆ ಗೊತ್ತಿಲ್ಲದೆ ಇರ್ಬೋದು, ಇನ್ನು ಮುಂದೆ ಊಟದ ಬೆಲೆನ ನಮ್ಮನೇಲಿ ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ನಂದ ಅವರು ತುಂಬ ಸೆಟ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅಮ್ಮು ಬಂದಿದೆ, ಅದೇ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ. ಗಿರೀಶ್ ಅವ್ರಿಗೆ ಗೊತ್ತಿದೆ ಇಲ್ಲಿ ಪ್ರಿಯಾದೇ ಏನೋ ಕಿತಾಪತಿ ಇರತ್ತೆ ಅಂತ, ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೋಗ್ತಾ ಇದ್ರೆ, ಅತ್ತೆ ನೀವು ಏನೂ ಕ್ಲೀನ್ ಮಾಡಬೇಡಿ, ನಾನಿದ್ದೇನಲ್ವ ನಾನು ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಪ್ರಿಯಾ ಹೇಳಿದಾಗ ಪರವಾಗಿಲ್ಲ ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳೋಕೆ ಅಂತ ಬರ್ತಾರೆ ಗಿರೀಶ್ ಅವರು. ಅಷ್ಟರಲ್ಲಿ ಅಲ್ಲಿಂದ ನಂದ ಅವರು ಗಿರೀಶ ಬಾಯ್ಲಿ ಅಂತ ಕರೀತಾರೆ. ಅಯ್ಯೋ ಅತ್ತೆ ಮಾವ ಕರೀತಿದ್ದಾರೆ, ಅವ್ರಿಗೇನೋ ಬೇಕಿದೆ ಅನಿಸುತ್ತೆ, ದಯವಿಟ್ಟು ಹೋಗಿ ನೋಡಿ ಅಲ್ಲಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಗಿರೀಶ್ ಅವ್ರನ್ನ. ತದನಂತರ ಇಲ್ಲಿ ಅಮ್ಮು ಮನೆಯಲ್ಲಿ ಅಮ್ಮ ಆಲ್ರೆಡಿ ಅಮ್ಮಗೆ ಸುಂದರ ಅವ್ರ ಕೈಲಿ ಒಡವೆ ಕೊಟ್ಟು ಕಳಿಸಿದ್ದಾರೆ. ಆ ಒಂದು ಒಡವೆ ಈಸ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಅಮ್ಮ ತುಂಬ ಖುಷಿ ಪಟ್ಟಿದ್ಲು, ಯಾಕಂದರೆ ಅಮ್ಮ ನನ್ನ ಕ್ಷಮಿಸಿದ್ದಾರೆ ಅಂತ. ಬಟ್ ಮಗಳಿಗೆ ಒಡವೆ ಇರಲಿ ಅಂತ ಕೊಟ್ಟಿದ್ದಾರೆ, ಅವ್ರು ನಿನ್ನ ಕ್ಷಮಿಸಿಲ್ಲಮ್ಮ, ಖಂಡಿತ ಕ್ಷಮಿಸ್ತಾರೆ ಅಂತ ಕೂಡ ಸುಂದರ ಅವರು ಹೇಳಿದರು. ನಂತರ ಒಡವೆ ಬೇಡ ಅಂತಲೇ ಇದ್ಲು. ಆಗ ಗಿರೀಶ್ ಅವ್ರು ಬಂದು ಅದಕ್ಕೆ ಒಡವೆ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಅಣ್ಣಂಗೆ ಕಾಣ್ತಾಗೆ ಕೊಟ್ಟಿರ್ತಾರೆ, ಪ್ರೀತಿಯಿಂದ ಕೊಟ್ಟಿರ್ತಾರೆ. ನಿನ್ನಂಥ ಮುದ್ದು ಮಗು ಮೇಲೆ ಯಾರು ಕೋಪ ಮಾಡ್ಕೊಳ್ಳಲ್ಲ, ಕೋಪ ಕೂಡ ಕಡಿಮೆ ಆಗುತ್ತೆ. ಆದರೆ ಈ ಒಡವೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಇಟ್ಕೊಂಡು ನೀನು ವಾಪಸ್ ಕೊಟ್ಟರೆ ಅದಕ್ಕೆ ಬೇಜಾರಾಗತ್ತೆ. ನಿಮ್ಮ ಅಪ್ಪಂಗೂ ಗೊತ್ತಿರಲ್ಲ, ಜೊತೆಗೆ ನನ್ನ ಗಂಡಂಗೂ ಕೂಡ ಗೊತ್ತಾದರೆ ದೊಡ್ಡ ಯುದ್ಧನೇ ನಡೆದೋಗ್ಬಿಡತ್ತೆ, ತುಂಬ ಬಚ್ಚಿಟ್ಕೋ ಅಂತ ಹೇಳಿ ಗಿರೀಶ್ ಅವರು ಅಮ್ಮಗೆ ಹೇಳಿರ್ತಾರೆ. ಎತ್ತ ಕಡೆ ಆಲ್ರೆಡಿ ಸೂರ್ಯಕುಮಾರ್ ಅವ್ರಿಗೆ ಹೆಂಡತಿ ಕತ್ತಲ್ಲಿ ಕುತ್ತಿಗೆಯಲ್ಲಿ ಒಡವೆ ಇಲ್ಲದೆ ಇರೋದನ್ನು ನೋಡಿ ಅನುಮಾನ ಬಂದದ. ಹಾಗಾಗಿ ಒಡವೆ ಹಾಕೊಂಡು ಬಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಲಾಕರಲ್ಲಿ ಇಟ್ಟಿದ್ದೀನಿ ಅದು ಇದು ಅಂತ ಹೇಳಿ ತಪ್ಪಿಸ್ಕೊತಿದ್ದಾರೆ ಅಮ್ಮು ತಾಯಿ. ಆದರೂ ಕೂಡ ಸೂರ್ಯಕುಮಾರ್ ಅವರು ಲಾಕರಲ್ಲಿ ಇಟ್ಟಿದ್ರೆ ನಡಿ ನಾನೇ ತೆಗೆದುಕೊಡ್ತೀನಿ ಹಾಕು ಅಂತ ಹೇಳ್ತಿದ್ದಾರೆ. ಕೊನೆಗೂ ಕೂಡ ಸೂರ್ಯಕುಮಾರ್ ಅವರು ಇಲ್ಲಿ ಹೆಂಡತಿ ವಿರುದ್ಧ ರುಚಿಗೆದ್ದಿದೆ, ನಂದ ಅವರ ಮೇಲೆ ಗಲಾಟೆ ಬೀಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಇದರ ನಡುವೆ ಈತ ಕಡೆ ಮನೆಯವರು ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ. ಇಲ್ಲಿ ಮೀನಾ ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ ಮಾವ, ಟ್ರೈನಿಂಗ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಿದ್ದಾಳೆ. ಸರಿ ಆಯ್ತಮ್ಮ ನೀನೊಬ್ಬಳೇ ಹೋಗ್ತೀಯಾ ಅಂತ ಕೂಡ ಕೇಳ್ತಿರ್ತಾರೆ. ಹಾಗಾಗಿ ಇಲ್ಲಿ ಕೀಶ್ವ ನಾನು ಕೂಡ ಹೋಗಿ ಬರ್ತೀನಿ ಅಂತ ಹೇಳಬೇಕು. ಬಟ್ ಅಷ್ಟರಲ್ಲಿ ವಲ್ಲಭ ಬಂದು ಅಪ್ಪನಿಗೆ ತೊಗೊಳ್ಳಿ 6,000 ರೂಪಾಯಿ ಇದೆ, ದುಡ್ಡು ತೊಗೊಳ್ಳಿ, ನಾನು ಮತ್ತು ನನ್ನ ಹೆಂಡತಿ ಮನೆಯಲ್ಲಿ ಇರೋದಕ್ಕೆ ನೀವು ಖರ್ಚು ಮಾಡ್ತಿರೋದಕ್ಕೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಅಲ್ಲಿ ನಂದ ಅವರು ಅಮ್ಮು ತಪ್ಪು ಮಾಡಿದ್ಲು ಅಂದ್ಕೊಂಡು ಬೈಬೇಕಾದ್ರೆ ಇವಳು ಗಂಡಂಗೂ ಊಟ ಆಗ್ತಾ ಇದ್ದೀನಿ, ವೇಸ್ಟ್ ಆಗಿ ಅವ್ನು ಕಟ್ಕೊಂಡು ಬಂದಿರೋ ಹೆಂಡತಿಗೂ ಕೂಡ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿರ್ತಾರೆ. ಆ ಒಂದು ಮಾತನ್ನು ವಲ್ಲಭ ಕೇಳಿಸ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ವಲ್ಲಭ ದುಡ್ಡನ್ನು ಕೊಡೋಕೆ ಬಂದಿರೋದು. ಇದರಿಂದ ಮನೆ ನೆಮ್ಮದಿನೇ, ಮನೆ ಶಾಂತಿನೇ ಚಿತ್ರವಾಗ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.